ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್. ನಾವಿದ್ದೀವಿ ಯಮಹಾದ ಈ ಒಂದು ಸ್ಟಾಲಲ್ಲಿ, ಆಟೋ ಎಕ್ಸ್ಪೋ 2025 ಯಮಹಾ ಸ್ಟಾಲಲ್ಲಿ ನಾವಿದ್ದೀವಿ. ಸೊ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲಿಗೆ ನಮಗೆ ಸಿಗುವಂಥ ಒಂದು ಬೈಕ್ ಯಾವುದು ಅಂದರೆ ಯಮಹಾದ ಒಂದು ಅಡ್ವೆಂಚರ್ ಬೈಕ್ ಆಗಿರುವಂತಹ ಟೆನರೆ 700 ಅನ್ನೋಂಥ ಈ ಒಂದು ಬೈಕ್. ಸೊ ಇದು ಯಮಹಾದ ಅಡ್ವೆಂಚರ್ ಬೈಕ್ ಇದು. ಸೊ ಇಂಡಿಯಾದಲ್ಲಿ ಇನ್ನೂ ಕೂಡ ಬಂದಿಲ್ಲ, ಜಸ್ಟ್ ಶೋಕೇಸ್ ಮಾಡಿದ್ದಾರೆ. ಇದು ಇಂಡಿಯಾದಲ್ಲಿ ಬಂದು ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಅಂತಹ ಒಂದು ಬೈಕ್ ಅದು. ಆ್ಯಂಡ್ ನೆಕ್ಸ್ಟ್ ಇರೋದು ನಮಗೆ ಲ್ಯಾಂಡರ್ ಅನ್ನೋಂಥ ಒಂದು ಬೈಕ್ ಇದು ಕೂಡ ಅಷ್ಟೇ ಇಂಡಿಯಾದಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಯಮಹಾದ 2 ಬೈಕ್ಗಳನ್ನ ಇದರಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಮೂರನೇ ದಿನ ನಾವು ನೋಡ್ತಿರೋದು ಏನಂದರೆ ಯಮಹಾದ ಮತ್ತೊಂದು ತುಂಬ ಫೇಮಸ್ ಬೈಕ್ ಆಗಿರುವಂತಹ ಯಮಹಾ R15 ಅಂತ ಹೇಳ್ಬೋದು. ಸೊ R15 ನಾವಿಲ್ಲಿ ನೋಡ್ಬೋದು. ಅದು ಬಿಟ್ಟು ನಮಗೆ ಇಲ್ಲೊಂದು ಯಮಹಾದೊಂದು ಕಾನ್ಸೆಪ್ಟ್ ವೆಹಿಕಲ್ನ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಹೆಸರೇನು ಕೊಟ್ಟಿಲ್ಲ. ಅದು ಬಿಟ್ಟು ನಮಗೆ ನೆಕ್ಸ್ಟ್ ಇರೋದು ಯಮಹಾ MT-15 ಅಂತ ಹೇಳ್ಬೋದು. ತುಂಬಾ ಫೇಮಸ್ ಆಗಿರುವಂಥ ಬೈಕು, ಸದ್ಯಕ್ಕೆ ಭಾರತೀಯರ ಮನಸ್ಸಲ್ಲಿರುವಂಥ ಒಂದು ಬೈಕ್ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ MT-09 ಅನ್ನುವಂಥ ಒಂದು ಬೈಕ್ನ ಕೂಡ ಇಟ್ಟಿದ್ದಾರೆ. ಸೊ MT-15 ಏನು ನೋಡಿದ್ವಿ ಅದರ ದೊಡ್ಡ ವರ್ಷನ್ ಇದು. ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಯಮಹಾ FZ SFI ಅನ್ನೋಂಥ ಒಂದು ಬೈಕ್ನ ಕೂಡ ಇಟ್ಟಿದ್ದಾರೆ. ಇದು ಕೂಡ ನಾವು ನೋಡಿದ್ದೀವಿ, ಇಂಡಿಯಾದಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ ಅದು ಬಿಟ್ಟು ಯಮಹಾದ ಆಲ್ಮೋಸ್ಟ್ ಎಲ್ಲ ಒಂದು ಬೈಕ್ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ FZ SFI ಮತ್ತೊಂದು ಬೈಕ್ನ FZ ಅನ್ನುವಂಥದ್ದು ಬೈಕ್ನ ಇಟ್ಟಿದ್ದಾರೆ. ಅದು ಬಿಟ್ಟು ನಮಗೆ FZX ಅನ್ನೋಂಥ ಒಂದು ಬೈಕ್, ಇದು ಒಂದಷ್ಟು ವರ್ಷಗಳ ಹಿಂದೆ ಇದು ಲಾಂಚ್ ಆಗಿತ್ತು. ತುಂಬಾ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಅದು ಬಿಟ್ಟು ನಮಗೆ ಇಲ್ಲಿ ಯಮಹಾದ R1 ಆಗಿರ್ಬೋದು, ಅದರ ಒಂದು MotoGP ಎಡಿಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಜನ ಅಂತೂ ಈ ಒಂದು ಯಮಹಾ ಅಂದ್ರೇ ಆ ರೀತಿ ಜನ ಬಂದು ಬೇಕಾದಂತಹ ರೀತಿಯಲ್ಲಿ ಕೂತು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು R15 ವರ್ಷನ್ 4.0 ಅನ್ನೋಂಥ ಒಂದು ಇದರಲ್ಲಿ ಇಟ್ಟಿದ್ದಾರೆ. ಇದಿಷ್ಟು ಯಮಹಾ ಸ್ಟೋರಲ್ಲಿ ಸಿಗುವಂಥದ್ದು. ಸೊ ಮೇಯ್ನಾಗಿ ನಾವೆಲ್ಲ ಇಲ್ಲಿ ಕಾಮನ್ ಆಗಿ ಒಂದು ನೋಡುವಂಥ ವಿಷಯ ಏನು ಅಂದರೆ ಯಮಹಾ ಅಂದರೆ ಬ್ಲೂ ಅಂತ. ಇದು ನಿಮಗೆ R3 ಯಮಹಾ R3 ಅನ್ನೋಂಥ ಒಂದು ಬೈಕ್. ಇದು ಇಂಡಿಯಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ ಕಳೆದ ವರ್ಷನೇ. ಸೊ 300cc ಟ್ವಿನ್ ಸಿಲಿಂಡರ್ನ ಒಂದು ಬೈಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂಥ ಬೈಕ್, ನನ್ನ ಪರ್ಸನಲ್ ಫೇವ್ರೇಟ್ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಯಮಹಾ R7 ಅನ್ನೋಂಥ ಒಂದು ಬೈಕ್ ಇದೆ, ತುಂಬಾ ಚೆನ್ನಾಗಿರುವಂಥ ಬೈಕ್ ಇದು ಕೂಡ ಅಷ್ಟೇ. ಸೊ ಯಮಹಾ ಯೂಶ್ವಲಿ ಸ್ಪೋರ್ಟ್ಸ್ ಬೈಕ್ಗಳಿಗೆ ತುಂಬಾ ಹೆಸರುವಾಸಿಯಾಗಿರುವಂಥ ಒಂದು ಬೈಕ್ ಕಂಪನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನೋಡಿದ್ರೆ ನಮಗೆ R15 ಥರನೇ ಅನಿಸುತ್ತೆ, ಬಟ್ ತುಂಬಾ ದೊಡ್ಡದಿರುವಂಥ ಬೈಕ್. ಇಂಜಿನ್ ಆಗಿರ್ಬೋದು, ಅದರ ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು ತುಂಬಾ ಜಾಸ್ತಿ ಇದೆ R15ಗೆ ಕಂಪೇರ್ ಮಾಡಿದ್ರೆ. ಇದು R15M ಅನ್ನೋಂಥ ಒಂದು ಬೈಕ್ನ ಇಟ್ಟಿದ್ದಾರೆ. ಇದನ್ನು ಕೂಡ ನೀವು ನೋಡಿದ್ದೀರಿ. ಇದು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕಾರ್ಬನ್ ಫೈಬರ್ ಡಿಸೈನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಟೋಟಲಿ ಯಮಹಾ ಅಂದರೆ ನಮಗೆ ಒಂಥರ ನೆನಪಾಗೋದು ಬ್ಲೂ ಅನ್ನುವಂಥ ಒಂದು ಕಲರ್. ಸೊ ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಯಮಹಾದಲ್ಲಿ ಬ್ಲೂ ಕಲರ್ ಅಂತೂ ಇದ್ದೇ ಇರುತ್ತೆ. ಮೇ ಬಿ ಯಮಹಾದೊಂದು ಸಿಗ್ನೇಚರ್ ಕಲರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. R15 ಆಗಲಿ ಅಥವಾ ನಿಮಗೆ ಏರಾಕ್ಸ್ ಆಗಲಿ, ನಿಮಗೆ R1 ಆಗಲಿ, ಏನೇ ಅದನ್ನು ಕೂಡ ಅದರಲ್ಲಿ ಬ್ಲೂ ಅಂಶ ಖಂಡಿತ ಇದ್ದೇ ಇರುತ್ತೆ, ಒಂದು ಸ್ವಲ್ಪನಾದ್ರೂ. ಇನ್ನು ಸ್ಪೆಷಲ್ ಎಡಿಷನ್ ಬಂದ್ರೂ ಕೂಡ ಅದರಲ್ಲಿ ಸ್ವಲ್ಪ ಇರುತ್ತೆ. ಇದು ಯಮಹಾದ ಬಗ್ಗೆ. ನಿಮಗೆ ಈ ಒಂದು ಸ್ಟಾಲ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ.